ಗುಜರಾತ್ನಲ್ಲಿ ಇವತ್ತು ಹರ ಹರ ಮಹಾದೇವ್ ಪ್ರತಿಧ್ವನಿಯೇ ಮಾರ್ಧನಿಸಿತ್ತು. ನಿನ್ನೆಯಿಂದ ಸೋಮನಾಥ ದೇಗುಲದಲ್ಲಿ ಪೂಜೆ ನೆರವೇರಿಸುತ್ತಿರುವ ಪ್ರಧಾನಿ ಮೋದಿ ಇಂದು ಶೌರ್ಯ ಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ತ್ರಿಶೂಲ ಹಿಡಿದು ಡಮರುಗ ಬಾರಿಸಿದ ಪ್ರಧಾನಿ ವಿರೋಧಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದೇ ವೇಳೆ 1000 ವರ್ಷಗಳ ಹಿಂದಿನ ಇತಿಹಾಸವನ್ನು ಸ್ಮರಿಸಿದರು. ಗುಜರಾತ್ನಲ್ಲಿ ಪ್ರಧಾನಿ ಮೋದಿ ಶೌರ್ಯ ಯಾತ್ರೆ, ಕೈಯಲ್ಲಿ ಡಮರುಗ, ಆಗಸದೆತ್ತರಕ್ಕೆ ಹರ ಹರ ಮಹಾದೇವ್ ಪ್ರತಿಧ್ವನಿ. ಎಲ್ಲೆಲ್ಲೂ ಡಮರುಗ ಸದ್ದು, ಆಗಸದೆತ್ತರದಲ್ಲಿ ಪ್ರತಿಧ್ವನಿಸುತ್ತಿರೋ ಹರ ಹರ ಮಹಾದೇವ್ ಸದ್ದು. ಸಾವಿರಾರು ವರ್ಷಗಳ ಹಿಂದೆ ಆಕ್ರಮಣಕಾರರ ದಾಳಿಗೆ ನಲುಗಿ ಹೋಗಿದ್ದ ಗುಜರಾತ್ನ ಸೋಮೇಶ್ವರ ದೇವಾಲಯದಲ್ಲಿ ಕೇಳಿಬಂದ ನಾದವಿದು. ಗುಜರಾತ್ ಸೋಮನಾಥ ದೇವಾಲಯದಲ್ಲಿ ಪ್ರಧಾನಿ ಮೋದಿ 2ನೇ ದಿನದ ವಿಶೇಷ ಪೂಜೆ ಸಲ್ಲಿಸಿದ್ರು. ನಿನ್ನೆ ಸ್ವಾಭಿಮಾನ ಪರ್ವದಲ್ಲಿ ಓಂಕಾರ ಮಂತ್ರ ಪಠಣದಲ್ಲಿ ಭಾಗಿಯಾಗಿದ್ದ ಮೋದಿ ಇಂದು ಶೌರ್ಯ ಯಾತ್ರೆಯಲ್ಲಿ ಭಾಗವಹಿಸಿದ್ರು. ಸೋಮನಾಥ ದೇವಾಲಯದ ಆವರಣದಲ್ಲಿ ನಡೆದ ಶೌರ್ಯ ಯಾತ್ರೆಯಲ್ಲಿ ಭಾಗವಹಿಸಿದ್ದ ಪ್ರಧಾನಿ ನರೇಂದ್ರ ಮೋದಿಯವರನ್ನು ರಾಜ್ಯದ ವಿವಿಧೆಡೆಯಿಂದ ಬಂದಿದ್ದ 108 ಅಶ್ವಾರೋಹಿಗಳ ತಂಡದ ಜೊತೆಗೆ ಡಮರುಗ ಬಾರಿಸಿದ ಯುವಕರ ತಂಡವು ಆತ್ಮೀಯವಾಗಿ ಸ್ವಾಗತಿಸಿತು. ಶಂಖ ವೃತ್ತದಿಂದ ತೆರೆದ ವಾಹನದಲ್ಲಿ ಮೆರವಣಿಗೆ ಆರಂಭಿಸಿದ ಮೋದಿ ದೇವಾಲಯದ ಮುಂಭಾಗದಲ್ಲಿರುವ ವೀರ್ ಹಮೀರ್ಜಿ ವೃತ್ತದವರೆಗೂ ಸಾಗಿದ್ರು. ಈ ವೇಳೆ ಪ್ರಧಾನಿ ಕೂಡ ಡಮರುಗ ಬಾರಿಸಿದ್ರು. ಗಜನಿ 2026ರಲ್ಲಿ ಮೊದಲ ಬಾರಿಗೆ ಸೋಮನಾಥ ದೇವಾಲಯದ ಮೇಲೆ ದಾಳಿ ನಡೆಸಿ ಚಿನ್ನಾಭರಣಗಳನ್ನೆಲ್ಲ ದೋಚಿದ್ದ ಈ ಘಟನೆ ನಡೆದು 1000 ವರ್ಷಗಳೇ ಕಳೆದಿವೆ. ಈ ಬಗ್ಗೆ ಪ್ರಧಾನಿ ಮೋದಿ ಸೋಮನಾಥ ದೇವಾಲಯದ ಅಚಲ ಇತಿಹಾಸವನ್ನ ಸ್ಮರಿಸಿದ್ರು. ಗಜನಿಯಿಂದ ಔರಂಗಜೇಬನವರೆಗೆ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದವರೆಲ್ಲ ಸಮಾಧಿಯಾದ್ರು. ಆದ್ರೆ ಸೋಮನಾಥ ಅದೆಲ್ಲವನ್ನು ನೋಡುತ್ತಾ ಅಲ್ಲೇ ನಿಂತಿದ್ದಾನೆ ಎಂದು ಪ್ರಧಾನಿ ಮೋದಿ ಹೇಳಿದ್ರು. ಸೋಮನಾಥ ದೇವಾಲಯವನ್ನು ರಕ್ಷಿಸುವಲ್ಲಿ ಪ್ರಾಣ ತ್ಯಾಗ ಮಾಡಿದ ಅಸಂಖ್ಯಾತ ವೀರ ಯೋಧರಿಗೆ ಗೌರವ ಸಲ್ಲಿಸಲು ಈ ವಿದ್ಯುಕ್ತ ಮೆರವಣಿಗೆಯನ್ನು ಆಯೋಜಿಸಲಾಗಿತ್ತು. ಇದರ ನಂತರ ಪ್ರಧಾನಿ ಮೋದಿ ಸೋಮನಾಥ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಇನ್ನು ಸೋಮನಾಥನ ಪುನಃ ನಿರ್ಮಾಣವನ್ನು ವಿರೋಧಿಸಿದ ಅದೇ ಶಕ್ತಿಗಳು ನಮ್ಮ ದೇಶದಲ್ಲಿ ಇನ್ನೂ ಅಸ್ತಿತ್ವದಲ್ಲಿವೆ. ಸರ್ದಾರ್ ಪಟೇಲ್ ಸೋಮನಾಥನನ್ನು ಪುನರ್ ನಿರ್ಮಿಸಲು ಪ್ರತಿಜ್ಞೆ ಮಾಡಿದಾಗ ಅವರನ್ನು ತಡೆಯುವ ಪ್ರಯತ್ನಗಳು ನಡೆದವು. ಇಂದು ಕೂಡ ನಾವು ಜಾಗರೂಕರಾಗಿರಬೇಕು ಮತ್ತು ಒಗ್ಗಟ್ಟಿನಿಂದ ಇರಬೇಕು ಎಂದು ಹೇಳಿದರು. ಒಟ್ನಲ್ಲಿ ಇಂದು ಗುಜರಾತ್ನಲ್ಲಿ ಸಾವಿರಾರು ವರ್ಷಗಳ ಬಳಿಕ ಓಂಕಾರದ ಸದ್ದು ಮೇಳೈಸಿತ್ತು. ಎಲ್ಲೆಲ್ಲೂ ಪೂಜೆಯ ಘಮಲೆ ಆವರಿಸಿತ್ತು. ಲಕ್ಷಾಂತರ ಭಕ್ತರಲ್ಲಿ ಹರ ಹರ ಮಹಾದೇವ್ ಪ್ರತಿಧ್ವನಿಯೇ ಕೇಳಿಸುತ್ತಿತ್ತು. ಒಟ್ನಲ್ಲಿ ಶೌರ್ಯ ಯಾತ್ರೆಯಲ್ಲಿ ಪ್ರಧಾನಿ ಮೋದಿ ಅಬ್ಬರಿಸಿದ್ದು ದೇಶ ವಿರೋಧಿಗಳಿಗೆ ಎಚ್ಚರಿಕೆ ಕೊಟ್ಟಂತೆಯೇ ಇತ್ತು. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.